ರಾಮ ಮಂದಿರದ ಭವ್ಯ ನಿರ್ಮಾಣವನ್ನೇ ಪ್ರಶ್ನೆ ಮಾಡಲಾಯಿತು. ನಂತರದಲ್ಲಿ ಅದು ನಿರ್ಮಾಣ ಮಾಡಿದ್ದು ಪೂರ್ಣವಾಗಿಲ್ಲ ಎಂಬ ಪ್ರಶ್ನೆ ಮಾಡಲಾಯಿತು. ನಂತರ ಅದನ್ನು ಯಾರು ಉದ್ಘಾಟಿಸಬೇಕು ಎಂದು ಪ್ರಶ್ನೆ ಮಾಡಲಾಯಿತು. ನಂತರ ಯಾರು ಬರುತ್ತಾರೆ ಬರುವುದಿಲ್ಲ ಎಂಬುದನ್ನೇ ದೊಡ್ಡ ವಿಷಯ ಮಾಡಿಕೊಂಡಿದ್ದಾಯಿತು. ನಂತರ ಈಗ ಅದನ್ನು ಟೂರಿಂಗ್ ಟಾಕೀಸ್ ಟೆಂಟ್ ಲೆವೆಲ್ಗೂ ತರಲಾಯಿತು. ಇದು ಯಾವುದು ನನ್ನ ಲೆಕ್ಕಾಚಾರದಲ್ಲಿ ಯಾವ ವ್ಯತ್ಯಾಸವನ್ನೂ ಮಾಡುವುದಿಲ್ಲ. ಇವೆಲ್ಲವನ್ನು ಕೊಟ್ಟವರು ದೊಡ್ಡವರಾಗುತ್ತಿದ್ದೇವೆ ಅಂದುಕೊಂಡಿದ್ದರೆ ಅದು ಅವರ ಭಾವನೆ. ಟೆಂಟ್ನಲ್ಲಿ ಇದ್ರೆ ಏನೀಗ ರಾಮ ದೇವಸ್ಥಾನದಲ್ಲೇ ಇರಬೇಕು ಅಂತಿಲ್ಲ. ರಾಜಣ್ಣವರು ಪ್ರೀತಿಸುವಂತಹ ಸಿದ್ದರಾಮಯ್ಯನವರೇ ಬಸವಣ್ಣನವರದನ್ನು ಬಳಸಿದ್ದನ್ನು ಮಗದೊಮ್ಮೆ ಹೇಳಬೇಕೇನು, ಉಳ್ಳವರು ಶಿವಾಲಯ ಮಾಡ್ತಾರೆ ಅಂತ. ಹಾಗೆ ಇರಲಿ ಟೆಂಟಲ್ಲಿ ರಾಮ ಏನೀಗ ಇದ್ರೆ ತಪ್ಪೇನು ಅಲ್ವಾ? ಆಲ್ ರೈಟ್, ಅದಕ್ಕೆ ಆಮೇಲೆ ಬರೋಣ. ಯಾಕದು ಇಂಪಾರ್ಟೆಂಟು ಆ ಸ್ಟೇಟ್ಮೆಂಟ್? ಟೆಂಟು ಬೊಂಬೆ ರಾಮಂದಕ್ಕಲ್ಲ ಅದು ಇಂಪಾರ್ಟೆಂಟು. ಏನಕ್ಕೆ ಇಂಪಾರ್ಟೆಂಟ್ ಅಂತ ವಾಪಸ್ ಬರ್ತೀನಿ. ಈ ಮಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಉಳಿದುಕೊಂಡಿರೋದು ಇನ್ನು 5 ದಿನ. ಈ ಹೊತ್ತಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ಭರದಿಂದ ನಡೆಸ್ತಾ ಇದ್ದಾರೆ. ಆ ಪ್ರಕ್ರಿಯೆಯ ಭಾಗವಾಗಿ ಇವತ್ತು ರಾಮಲಲ್ಲಾ ಬಾಲರಾಮನ ಭವ್ಯ ಮೂರ್ತಿ ಪುರಪ್ರವೇಶವಾಗಿದೆ. ಗರ್ಭಗುಡಿ ಪ್ರವೇಶ ಅಲ್ಲ, ಪುರಪ್ರವೇಶವಾಗಿದೆ. ಗರ್ಭಗುಡಿಯನ್ನು ಪ್ರವೇಶ ಮಾಡಿದ ನಂತರವೂ ಪ್ರಾಣ ಪ್ರತಿಷ್ಠಾಪನೆ ಆಗುವವರೆಗೆ ಅದು ದೇವರಲ್ಲ ಅನ್ನಿಸ್ಕೊಳ್ಳಲ್ಲ, ಇನ್ನು ಅದಕ್ಕೆ ಜೀವ ಬಂದಿಲ್ಲ ಅಂತ ಲೆಕ್ಕ. ಉದಾಹರಣೆಗೆ ರಾಜಣ್ಣ ಟೆಂಟ್ ರಾಮ ರಾಜಣ್ಣ ಆಯ್ಕೆ ಆಗ್ತಾರಲ್ಲ, ಅವರು MLA ಅಲ್ಲ, ಆಯ್ಕೆಯಾಗಿರ್ತಾರಷ್ಟೆ. ಸದನದ ಒಳಕ್ಕೆ ಹೋಗಿ ಸ್ಪೀಕರ್ ಹತ್ರ ಪ್ರಮಾಣ ವಚನವನ್ನು ತಗೋತಾರಲ್ಲ, ಆಗ ಅವರು MLA. ಹಾಗೆ ಟೆಂಟ್ ರಾಜಣ್ಣ ಅದೇ ಕಂಪ್ಯಾರಿಸನ್ ಹೇಳಿದೆ. ಯಾವಾಗ ಯಾವುದಕ್ಕೆ ಜೀವ ಬರುತ್ತೆ ಅನ್ನಕ್ಕೆ ಹೇಳಿದೆ. ಆಲ್ ರೈಟ್, ಇವತ್ತು ಮುಚ್ಚಿದ ಒಂದು ಟೆಂಪೋ ಒಂದರಲ್ಲಿ ರಾಮನನ್ನು ಅಂದರೆ ವಿಗ್ರಹವನ್ನು ಬಿಗಿ ಭದ್ರತೆಯೊಂದಿಗೆ ಅಯೋಧ್ಯೆಯಲ್ಲಿ ಪುಟಾಣಿ ಮೆರವಣಿಗೆಯೊಂದಿಗೆ ತಂದರು. ಸಂಪ್ರದಾಯದಂತೆ ಹನುಮಾನ್ ಗಡಿ ಮುಂದೆ ಮಂದಿರ ಮುಂದೆ ಕೆಲ ಹೊತ್ತು ಅದು ನಿಂತ್ಕೋತು. ಆ ನಂತರ ರಾಮ ಮಂದಿರದ ಆವರಣವನ್ನು ತಲುಪಿದೆ. ಈ ಸಂದರ್ಭದಲ್ಲಿ ಮಾರ್ಗದುದ್ದಕ್ಕೂ ಇದಕ್ಕೆಲ್ಲ ಚಿತ್ರಾನ್ನ ಮೊಸರನ್ನದ ಜನ ಬೇಕಾಗಿಲ್ಲ. ಇದಕ್ಕೆಲ್ಲ ಚಿತ್ರಾನ್ನ ಮೊಸರನ್ನದ ಪ್ಯಾಕೆಟ್ ಜನ ಬೇಕಾಗಿಲ್ಲ. KSRTC ಬಸ್ಗಳು ಬೇಡ, ಲಾರಿಗಳು ಬೇಡ. ಊರೂರಿಗೆ ಕಳಿಸಿ ಕರ್ಕೊಂಬರ್ಬೇಕಾಗಿಲ್ಲ, ಅವರೇ ಬಂದ್ಕೋತಾರೆ. ಮಾರ್ಗದ ಉದ್ದಕ್ಕೂ ಜನ ಸೇರಿಕೊಂಡಿದ್ದರು, ಅವರಾಗವರೇ. ಇದಕ್ಕೂ ಮುನ್ನ ಜಯಘೋಷ ಮಾಡಿಕೊಂಡ್ರು, ಸಹಜ ಅದು ಆ ಸಂದರ್ಭದಲ್ಲಿ. ಇದಕ್ಕೂ ಮುನ್ನ ಜಲಯಾತ್ರೆ, ತೀರ್ಥಯಾತ್ರೆ, ಕುಮಾರಿ ಸುವಾಸಿನಿ ಪೂಜೆ, ವರ್ಧಿನಿ ಪೂಜೆ, ಈ ರೀತಿ ಹಲವಾರು ಪ್ರಕ್ರಿಯೆಗಳೆಲ್ಲ ಅಲ್ಲಿ ಕಾರ್ಯಕ್ರಮಗಳು ನಡೆಯಿತು. ನಿನ್ನೆಯೇ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದ್ದ ಸ್ಥಳವನ್ನು ಶುದ್ಧೀಕರಿಸ್ಕೊಂಡಿದ್ರು, ವಿಶೇಷ ಪೂಜೆ ಮಾಡಿಕೊಂಡಿದ್ರು. ಇವತ್ತು ಆ ಮೂರ್ತಿಗೆ ವಿಶೇಷ ಸ್ನಾನಗಳನ್ನು ಮಾಡಿಸಿ ಮೂರ್ತಿಯ ಕಣ್ಣುಗಳಿಗೆ ಪಟ್ಟಿಯನ್ನು ಕಟ್ಟಲಾಯಿತು. ಪ್ರಾಣ ಪ್ರತಿಷ್ಠಾಪನೆಯಾದವಾಗ ಸಂದರ್ಭದಲ್ಲಿ ಈ ಪಟ್ಟಿ ತೆಗೀತಾರೆ ಮತ್ತು ನಾನು ತಿಳಿದುಕೊಂಡಿರುವಂತೆ ಕಾಡಿಗೆ ಕಪ್ಪನ್ನು ಇಡ್ತಾರೆ ಕಣ್ಣಿ, ಆಗ ಅಲ್ಲಿಗೆ ಅದು ಮುಗಿಯುತ್ತೆ ಕಾರ್ಯ. ಆಲ್ ರೈಟ್, 22ನೇ ತಾರೀಕು ಅದನ್ನು ತೆಗಿತಾರೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಮತ್ತು ನಿರ್ಮೋಹಿ ಅಖಾಡದ ಮಹಾಂತ ದಿನೇಂದ್ರ ದಾಸ್ ಮತ್ತು ರಾಮ ಮಂದಿರದ ಅರ್ಚಕ ಸುನೀಲ್ ದಾಸ್ ಗರ್ಭಗುಡಿಯಲ್ಲಿರುವ ಪ್ರಾಣ ಪ್ರತಿಷ್ಠಾಪನೆಯ ಪೀಠಕ್ಕೆ ಇವತ್ತು ವಿಶೇಷ ಪೂಜೆಗಳನ್ನು ಮಾಡಿದ್ದಾರೆ. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈ ಮಧ್ಯೆ ರಾಮ ಮಂದಿರದ ಆಮಂತ್ರಣ ಪತ್ರಿಕೆಯಲ್ಲಿ ಮೂರ್ತಿ ಮಾದರಿಯ ಒಂದು ಫೋಟೋ ಒಂದು ಮುದ್ರಿತವಾಗಿದೆ. ನನಗೂ ಬಂದಿದೆ, ಹಾಗಾಗಿ ನಾನು ಅದನ್ನು ನೋಡಿದ್ದೀನಿ. ಹೇಗಿದೆ ಅಂತ ನೋಡಿದ್ದೀನಿ. ಮತ್ತು ಎಲ್ಲರಿಗೂ ಸೋಷಿಯಲ್ ಮೀಡಿಯಾನಲ್ಲಿ ಬಂದವರು ಯಾರು ಹಾಕಿದ್ದನ್ನು ನೋಡ್ಕೊಂಡಿರ್ತಾರೆ, ನೀವೆಲ್ಲ ನೋಡಿರ್ತೀರಿ. ಇದು ರಾಮಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ವರ್ಣಿಸಿದ, ಅಂದರೆ ಚಂಪತ್ರಾಯ್ ಏನಿದ್ದಾರೆ ಅವರೇ ವರ್ಣಿಸಿದ ರೀತಿಯಲ್ಲಿರೋ ಫೋಟೋ ಥರಾನೇ ಇದೆ. ಶಿಲ್ಪಿಯ ಕಲ್ಪನೆಯಲ್ಲಿ ಮೂಡಿಬಂದಿರುವ ರಾಮಲಲ್ಲಾ ಮೂರ್ತಿ ಇದೇನಾ ಎಂಬ ನೆಕ್ಸ್ಟ್ ಕುತೂಹಲ. ನಮ್ಮ ದೇಶದಲ್ಲಿ ಇಂತಹ ಕುತೂಹಲಗಳಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಒಂದು ಚಲನಚಿತ್ರ ಬಂದರೆ ಕಟ್ಟಪ್ಪ ಕ್ಯೂ ಕಿಯಾ ಅನ್ನೋಂಥ ದೇಶ ನಾವು. ಅದೇ ನಮಗೆ 1.5 ವರ್ಷ ಚರ್ಚೆಯ ವಿಷಯ. ಹಾಗಿದ್ದಾಗ ಶತಮಾನಗಳಿಂದ ಕಾದಿರುವ ಜಾಗಕ್ಕೆ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ ವಿಗ್ರಹ ಅಂದರೆ ಅದು ಹೇಗಿರಬೇಕು ಅನ್ನೋ ಕುತೂಹಲ ಇರಲ್ಲ ಅಂತ ನಿರೀಕ್ಷೆ ಮಾಡೋಕ್ಕಾಗತ್ತೇನೋ? ಸಾಧ್ಯನೇ ಇಲ್ಲ,
ಭಾಳ ಸಹಜ, ಭಾಳ ಸಹಜ ಅದು. ಈಗ ಕುತೂಹಲ ಇಲ್ವಾ? 2.5 ವರ್ಷ ಆದಮೇಲೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಇರ್ತಾರ, ಡಿ ಕೆ ಶಿವಕುಮಾರ್ ಬರ್ತಾರ ಅಂತ ಕುತೂಹಲ ಇಲ್ವಾ? ಇನ್ನೂ 1.5 ವರ್ಷ ಇದೆಯಪ್ಪ. ಹಾಗಾಗಿ ಹೇಳಿಕೆ ಕೊಡೋ ಮೂಲಕ ಜೀವಂತ ಮಾಡ್ತಾರೆ. ಹಾಗೆ ಜನಕ್ಕೆ ಕುತೂಹಲಕ್ಕೆ ಕೊನೆಯೇ ಇಲ್ಲ. ಗುಡ್. ಆ ಕುತೂಹಲವೇ ನಮ್ಮ ಜೀವನವನ್ನು ಇಷ್ಟು ಚೆನ್ನಾಗಿ ಇಟ್ಟಿರೋದು. ಕುತೂಹಲ ಇಲ್ಲದಿದ್ದರೆ ಜೀವನವಿಲ್ಲ. ಸಪ್ಪೆ ಅನ್ಸ್ಕೊಂಡ್ಬಿಡುತ್ತೆ. ಸಪ್ಪೆ. ಕುತೂಹಲ ಇರಬೇಕು. ಕುತೂಹಲ, ಸವಾಲು ಮತ್ತು ಆಸೆ, ದುರಾಸೆ ಅಲ್ಲ, ಆಸೆ ಇರಬೇಕು. That gives tremendous power for a better evolution of human life. Better evolution. ಚಂದ್ರನ ಬಳಿಗೆ ಹೋಗಬೇಕು ಅಂತ ಆಸೆ ಪಡಬೇಕು, ಪಡೆದಿದ್ರೆ ಹೋಗೋದು ಹೆಂಗೆ? ಆಸೆ, ಪ್ರಯತ್ನ. ಹಾಗಾಗಿ ಇರಲಿ ಈ ಕುತೂಹಲವು. ಆದರೆ ಈ ಮೂರ್ತಿಯ ಕೆತ್ತನೆಯನ್ನು ಕಣ್ಣಾರೆ ಕಂಡಿರುವ ಆಚಾರ್ಯ ಕರುಣಾನಿಧಾನ್ ಅನ್ನೋರು ಮಾತ್ರ ಏನೋ ಒಂದು ಉತ್ತರ ಕೊಟ್ಟಿದ್ದಾರಂತೆ. ಅವ್ರೇನು ಉತ್ತರ ಕೊಟ್ಟಿದ್ದಾರೆ ನನಗೂ ಗೊತ್ತಿಲ್ಲ, ನನಗೂ ಈಗ ಕುತೂಹಲ, ನೋಡೋಣ. मैंने मूर्ति को जब शुरू में जैसे क्या मैं उस समय से देखा हूं जब मूर्ति को कटिंग किया गया था, जहां रामलला की 51 इंच की प्रतिमा है, भगवान कमल के पुष्प के ऊपर विराजमान है। ऐसा स्वरूप नजर आता है रामलला का कि मानिए कि रामलला हम ही को देख रहे हैं। पूजन पाठ इत्यादि जो हो रहा था, इसमें पूजन हो रहा था और अभिषेक तो प्रत्येक दिन प्रातः काल ये सब हमेशा हुआ करता था। 17 घंटा वर्क करके मूर्ति को बनाया गया है। ये सोचिए कि जब ट्रस्ट के 15 सदस्यों में से 11 सदस्यों ने इसी मूर्ति को स्वीकार किया है, खासतौर से योगी जी, वो उन्होंने खुद मुहर इसी मूर्ति को लगाया, तो हम आप क्या? ಈ ಮೊಬೈಲ್ ಯುಗದಲ್ಲಿ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಆದ್ರೆ ಅರುಣ್ ಹೇಳ್ತಾ ಇದ್ರು ಮಧ್ಯಾಹ್ನನೇ ಗೊತ್ತಾಗಿದ್ದು ಅದು ಎಲ್ಲಿ ಕೆತ್ತನೆ ಮಾಡಿದ್ದಾರೆ, ಎಲ್ಲಿ ಇಟ್ಟಿದ್ದಾರೆ ಅಂತ. ಅಷ್ಟು ಗೌಪ್ಯತೆ ಕಾಪಾಡ್ಕೊಂಡಿದ್ದಾರಲ್ಲ ಸರ್. ಅದನ್ನ ಅವರು ಕೃಷ್ಣಶಿಲೆಯನ್ನು ಸಂಗ್ರಹ ಮಾಡಿದ ಕಾಲದಿಂದನೂ ಉಳಿಸ್ಕೊಂಡ್ ಬಂದಿದ್ದಾರೆ. ನಿಜ. ಈಗ ನಾನು ಆಕ್ಚುಲಿ ನನಗೆ ತುಂಬ ಒಂದು ಪ್ರೊಫೆಷನಲಿ ವೃತ್ತಿಪರವಾಗಿ ಮಾತನಾಡೋದಾದ್ರೆ ವೃತ್ತಿಯ ವಿಚಾರದಲ್ಲಿ ನನಗೆ ಬಹಳ ಸೋತ ಒಂದು ಭಾವನೆ ಬರ್ತಾ ಇದೆ ನನಗೆ. ಕಳೆದ 4-6 ತಿಂಗಳ ಹಿಂದೆ ತೆಗೆದಂತ ಕೃಷ್ಣಶಿಲೆ ಇಲ್ಲಿಂದ ತೆಗೆದ್ರು ಅಂತ ಹೇಳಕ್ಕಾಗ್ಲಿಲ್ವಲ್ಲ ನಮ್ಮ ಟಿವಿನಲ್ಲಿ ಅಂತ. ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಫೇಲ್ಡ್ ಇನ್ ಡಿಸ್ಚಾರ್ಜಿಂಗ್ ಅವರ್ ಜರ್ನಲಿಸ್ಟಿಕ್ ಡ್ಯೂಟಿನ. ನಮ್ಮಲ್ಲೇ ಇಲ್ಲಿಂದನೇ ತಗೊಂಡಿದ್ದಾರೆ, ನಮ್ಮ ಬುಡದಲ್ಲೇ ಆಗ್ಲಿಲ್ವಲ್ಲ ಅಂತ ನನ್ಗೆ ಬಹಳ ಅನ್ನಿಸ್ತಿದೆ. ಅದು ಅವತ್ತಿಂದ ಅನ್ನಿಸ್ತಿದೆ, ಮಿಸ್ ಆಗೋಯ್ತಲ್ಲ ಹೆಂಗೋ ಅಂತ. ಏನೇ ದಟ್ಸ್ ಓಕೆ. ಹಾಗಾಗಿ ಸಹಜವಾಗಿ ಅವರು ಅದನ್ನ ವಿಪರೀತವಾದ ಗೌಪ್ಯತೆಯಿಂದ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಮನುಷ್ಯನ ಸಹಜ ಗುಣ, ಗೌಪ್ಯತೆ ಇದ್ದಾಗ ಕುತೂಹಲ ಜಾಸ್ತಿ, ಬಟಾಬೈಲಾದಾಗ ಫಿಲಮ್ ಎಂಡ್ ಏನು ಅಂತ ಮೊದಲೇ ಹೇಳ್ಬಿಟ್ಟು ಕೂತ್ಬಿಟ್ರೆ ಕಟ್ಟಪ್ಪ ಕ್ಯೋಕಿಯ ಬರಲ್ಲ. ಹೌದು, ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಾಯ್ತು. ಈಗ ಹೇಗಿದೆ ಇದು ನಮ್ಮ ಕುತೂಹಲ ಉಳಿದಿದೆ. ಎರಡನೇದು ಅವರ ನಿಯಮಾನುಗಳ ಪ್ರಕಾರದಲ್ಲಿ ಯಾಕೆ ಅಷ್ಟೊಂದು ಗೌಪ್ಯತೆ ಇತ್ತು ಅಂತ ನಂಗೆ ಗೊತ್ತಿಲ್ಲ, ಅದೇನಕ್ಕೋ ಇಟ್ಕೊಂಡಿರ್ತಾರೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನದ ಭಾಗವಾಗಿ ಮೊದಲ ದಿನವಾದ ನಿನ್ನೆ ಸರಯೂ ನದಿ ತೀರದ ವಿವೇಕ್ ಸೃಷ್ಟಿ ಪ್ರಾಂಗಣದಲ್ಲಿ 3 ಗಂಟೆಗಳ ಕಾಲ ಪ್ರಾಯಶ್ಚಿತ ಪೂಜೆಗಳನ್ನು ನೆರವೇರಿಸಲಾಯಿತು. ಆಚಾರ್ಯ ಅರುಣ್ ದೀಕ್ಷಿತ್ರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನ ಅತಿಥಿ ಡಾಕ್ಟರ್ ಅನಿಲ್ ಮಿಶ್ರಾ ದಂಪತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಈ ಪ್ರಾಯಶ್ಚಿತ ಪೂಜಾ ಕಾರ್ಯಕ್ರಮದಲ್ಲಿ ರಾಮಲಲ್ಲಾ ಮೂರ್ತಿಯ ನಿರ್ಮಾತೃ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೂಡ ಭಾಗಿಯಾಗಿದ್ದರು. ಭಗವಂತನಲ್ಲಿ ಕ್ಷಮೆಯಾಪಣೆಯನ್ನ ಕೇಳಿದ್ರು. ವಿಗ್ರಹ ಕೆತ್ತಲು ಉಳಿ, ಸುತ್ತಿಗೆ ಮತ್ತು ಇತರೆ ಪರಿಕರಗಳನ್ನು ಬಳಸಿರೋ ಕಾರಣ ಭಗವಂತನಿಗೆ ಗಾಯ ಆಗಿರಬಹುದು ಅನ್ನುವಂತಹ ಭಾವನೆ. ಆ ಕಾರಣಕ್ಕಾಗಿ ಈ ಕ್ಷಮಾಪಣೆಯನ್ನ ಕೋರಿದ್ದಾರೆ. ಪ್ರಾಯಶ್ಚಿತ ಪೂಜೆ ನಂತರ ಡಾಕ್ಟರ್ ಅನಿಲ್ ಮಿಶ್ರಾ ದಂಪತಿ ಮತ್ತು ಅರುಣ್ ಯೋಗಿರಾಜ್ ಸರಯೂ ನದಿಯಲ್ಲಿ ದಶವಿಧ ಸ್ನಾನವನ್ನ ಮಾಡಿದ್ದಾರೆ. ಒಂದಿಷ್ಟು ಮಾಹಿತಿಯನ್ನ ನಮಗೆ ದಕ್ಕಿರುವಂತಹ ಮಾಹಿತಿಯನ್ನ ಮುಂದೆ ಈ ವಿಚಾರದಲ್ಲಿ ಹಾಜರುಪಡಿಸಬೇಕು. ಈ ರಾಮಲಲ್ಲಾ ಅಂದ್ರೆ ಬಾಲರಾಮನ ಮೂರ್ತಿಯನ್ನ ಕೆತ್ತಿದ್ದು HD ಕೋಟೆ, ಮೈಸೂರಿನ ಬಳಿ ಇರುವ HD ಕೋಟೆ, ಹೆಗ್ಗಡ ದೇವನ ಕೋಟೆ, HD ಕೋಟೆ. ಸ್ಪಷ್ಟವಾಗಿ ಹೇಳೋದು ಬೆಟ್ರು. ಭಾಳ ಜನಕ್ಕೆ ಆಮೇಲೆ HD ಕೋಟೆ ಬೇರೆ ಆಗ್ಬಿಟ್ರೆ ಕಷ್ಟ. ಇನ್ನು HD ಕೋಟೆ, ಹೆಗ್ಗಡ ದೇವನ ಕೋಟೆ. ಅಲ್ಲಿ ತಂದ ಕೃಷ್ಣಶಿಲೆಯಲ್ಲಿ ಇದನ್ನು ಕೆತ್ತಿರುವಂಥದ್ದು. ಅಲ್ಲಿಗೆ ತಗೊಂಡು ಹೋಗಿದ್ದು ಕೃಷ್ಣಶಿಲೆಯಲ್ಲಿ. ಕೃಷ್ಣಶಿಲೆ ಉಳಿದ ಶಿಲೆಗಳಿಗೆ ಹೋಲಿಸಿದಲ್ಲಿ ಸ್ವಲ್ಪ ಗಟ್ಟಿಯಾದ ಕಲ್ಲೆ ಅದು. ಈ ಕೆತ್ತನೆಯ ಸಂದರ್ಭದಲ್ಲಿ ಒಮ್ಮೆ ಶಿಲ್ಪಿಯ ಕಣ್ಣಿಗೆ ಒಂದು ಕಲ್ಲಿನ ಚೂರು ಯಾವುದೋ ಸಿಡಿದಿತ್ತಂತೆ. ಈಗ ಹೇಳ್ತಾ ಇದ್ದಾರೆ ಅದನ್ನು. ಆ ಚೂರನ್ನ ಕಣ್ಣಿಂದ ತೆಗೆಯುವುದಕ್ಕೆ ಲಘು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸಲಾಯ್ತಂತೆ.
ಇದನ್ನ ಶಿಲ್ಪಿ ಆಗಲಿ ಟ್ರಸ್ಟ್ ಆಗಲಿ ಅವ್ರ ಕುಟುಂಬಕ್ಕೆ ಹೇಳಿದ್ರೋ ಇಲ್ವೋ, ಅವ್ರ ಕುಟುಂಬಕ್ಕೆ ಇದು ಅರಿವಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನೋ ಐಡಿಯಾ. ಇರ್ಬೋದು, ಇಲ್ಲದೆ ಇರ್ಬೋದು, ನಮಗೆ ಗೊತ್ತಿಲ್ಲ. ಈ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಮತ್ತು ನೋವಿನ ಕಾರಣ ಭಾಳ ದಿನ ರಾತ್ರಿ ಹಗಲು ನಿದ್ದೆ ಇಲ್ಲದೆ ಅವರು ಕಾಲ ಕಳೆಯಬೇಕಾದ ಪರಿಸ್ಥಿತಿಯನ್ನು ತಲುಪಿದ್ರಂತೆ. ಆದರೂ ಆ ದೀಕ್ಷೆಯನ್ನು ಕೈ ಬಿಡದೆ ನಂತರವೂ ಹಗಲು ರಾತ್ರಿ ಕೆಲಸ ಮಾಡಿ ಮೂರ್ತಿಗೆ ಜೀವ ತುಂಬಿದ್ರು ಅಂತ ಬಲ್ಲವರು ಕೊಡುತ್ತಿರುವ ಮಾಹಿತಿ. ಇದಕ್ಕೆ 100% ಗೊತ್ತಾ ಅಂತಂದರೆ ಗೊತ್ತಿಲ್ಲ. ಆ ಅರುಣ್ ಯೋಗಿರಾಜ್ ಅವರು ಇದೆಲ್ಲ ಮುಗಿದ್ಮೇಲೆ ಒಂದ್ಸರಿ ಸಿಗ್ತಾರಲ್ಲ, ಅವಾಗ ಪಕ್ಕ ತಿಳ್ಕೋಬಹುದು. ಜನವರಿ 22ರ ಬದಲು ಹಿಂದಿನ ಮೊದಲೇ ಅಂದರೆ ಜನವರಿ 21ರಂದೇ ಅಯೋಧ್ಯೆಗೆ ತೆರಳಲು ಪ್ರಧಾನಿ ಮೋದಿ ಅವರು ನಿರ್ಧರಿಸಿದ್ದಾರೆ. ದಟ್ಟ ಮಂಜಿನ ಕಾರಣ ವಿಮಾನಗಳ ಹಾರಾಟಕ್ಕೆ ತೀವ್ರ ಸಮಸ್ಯೆ ಆಗುತ್ತೆ. ಹಾಗಾಗಿ ಮರುದಿನವೇ ಹೋಗೋದಕ್ಕೆ ನಿಗದಿಯಾಗಿದೆ. ಇದೇ ಹೊತ್ತಲ್ಲಿ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಬಹಿಷ್ಕಾರ ಮಾಡುವ ವಿಪಕ್ಷ ನಾಯಕರ ಪಟ್ಟಿ ಬೆಳೀತಾನೇ ಇದೆ. ಆರಂಭದಲ್ಲಿ ಟಿಎಂಸಿ, ಶಿವಸೇನೆಯ ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ನವರು ಕಾರಣಗಳನ್ನ ಕೊಟ್ಟರು. ಇದೀಗ ಆ ಸಾಲಿಗೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಮತ್ತು ಆರ್ಜೆಡಿಯ ಲಲು ಪ್ರಸಾದ್ ಯಾದವ್ ಕೂಡ ಸೇರ್ಕೊಂಡಿದ್ದಾರೆ. ಶಂಕರಾಚಾರ್ಯರು ಕೊಟ್ಟಂತಹ ಹೇಳಿಕೆಯನ್ನ ಆ ಕಡೆಗೆ ಬೊಟ್ಟು ತೋರಿಸ್ತಾ ಇದ್ದಾರೆ. ಎನ್ಸಿಪಿಯ ಜಿತೇಂದ್ರ ಅವಹಾದ್ ಮತ್ತೊಮ್ಮೆ ಬಿಜೆಪಿಗರನ್ನ ಕೆಣಕಲು ನೋಡಿದ್ದಾರೆ. ರಾಮನಿಗೂ ಜನವರಿ 22ನೇ ತಾರೀಕಿನಂದು ನಡೆಯುವಂತಹ ಈ ಪ್ರಾಣ ಪ್ರತಿಷ್ಠಾಪನೆಗೂ ಏನ್ ಸಂಬಂಧ? ನೂತನ ಸಂಸತ್ ಉದ್ಘಾಟನೆ ವೇಳೆಯೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕಡೆಗಣಿಸಲಾಯಿತು. ಈಗಲೂ ಅದನ್ನೇ ಮಾಡ್ತಾ ಇದ್ದೀರಿ. ಮಹಿಳೆಯರ ಬಗ್ಗೆ ಇರುವಂತಹ ಗೌರವ ಬಿಜೆಪಿಯವರಿಗೆ ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸೇರಿ ವಿಪಕ್ಷ ನಾಯಕರ ನಡವಳಿಕೆಯನ್ನು ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಜನ ಕಾಂಗ್ರೆಸ್ ಬಹಿಷ್ಕರಿಸುವ ದಿನ ದೂರ ಇಲ್ಲ ಅಂತ ಕೇಂದ್ರ ಮಂತ್ರಿ ಅನುರಾಗ್ ಠಾಕೂರ್ ಕಿಡಿಕಾರಿದ್ದಾರೆ. ಇದರ ನಡುವೆ ಉತ್ತರ ಪ್ರದೇಶ ಕಾಂಗ್ರೆಸ್ ಮುಖಂಡ ನಿರ್ಮಲ್ ಖತ್ರಿ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತ ನಿರ್ಧಾರ ಮಾಡಿದ್ದಾರೆ. ನನಗೆ ಈ ನ್ಯೂಸ್ ಯಾಕೆ ಆಗ್ತಾ ಇದೆ ಇದು ಅಂತಾನೆ ಅರ್ಥವಾಗ್ತಿಲ್ಲ. ಹೋಗಲ್ಲ ಅನ್ನೋದು ಹೂ ಕೇರ್ಸ್? ಈಗ ಯಾರು ಬರಲ್ಲ ಅನ್ನೋದು ನ್ಯೂಸೇ ಅಲ್ಲ. ಮತ್ತೆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಸುಸೂತ್ರವಾಗಿ ಅನ್ನೋದು ಅಷ್ಟೇ ನ್ಯೂಸ್. ಇನ್ನು ಮುಂದಕ್ಕೆ ಏನೆಲ್ಲ ಯಾರು ಬರಲ್ಲ ಅನ್ನೋದು ನ್ಯೂಸೇ ಅಲ್ಲ. ಬರ್ದಿದ್ರೆ ಬಿಟ್ಕೊಳ್ಳಿ ಅನ್ಬೇಕು. ಅದು ಅವ್ರವ್ರ ಇಷ್ಟ, ಅವ್ರ ಆಯ್ಕೆ. ಅದನ್ನ ಗೌರವ ಕೊಡಿ. ಗೌರವದಿಂದ ಆಹ್ವಾನ ಪತ್ರಿಕೆಯನ್ನ ಯಾರೋ ಇಬ್ರು ತಿರಸ್ಕಾರ ಮಾಡಿದ್ದಾರಂತೆ. ಹಾಗಾಗಿ ಗೌರವದಿಂದನೇ ಅವರು ಬರದೇ ಇರೋದನ್ನ ಅರಗಿಸ್ಕೋಬೇಕು. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಏನೂ ಆಗಲ್ಲ. ನಥಿಂಗ್ ವಿಲ್ ಹ್ಯಾಪನ್. ಈ ಮೊಮೆಂಟಸ್ ಅಕೇಶನ್ ಅಂತ ಏನು ಅನ್ಕೋತಾ ಇದ್ದೀವಿ, ಅದು ಯಾರಿಂದಾನೂ ತಡೆಯೋಕ್ಕಾಗಲ್ಲ. ಅದಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ರಾಷ್ಟ್ರಪತಿಗಳ ಉದ್ಘಾಟನೆ ಯಾಕೆ ಮಾಡಿಸ್ತಾ ಇಲ್ಲ? ಸರ್ಕಾರಿ ಕಾರ್ಯಕ್ರಮ ಪ್ರೋಟೋಕಾಲ್ಗಳು ಜಾರಿಗೆ ಬರುತ್ತವೆ. ರಾಷ್ಟ್ರಪತಿ ಕೈಲಿ ಮಾಡಿಸ್ಬೇಕು ಅಂತಿದ್ರು ಮಾಡಿಸ್ಬೋದಿತ್ತು, ಅದೆಲ್ಲ ಪ್ರಶ್ನೆ, ಅದು ಬೇರೆ ವಿಚಾರ. ಸರ್ಕಾರಿ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಇರುತ್ತೆ. ಇದು ಸರ್ಕಾರಿ ಕಾರ್ಯಕ್ರಮವಲ್ಲ. ಆದ್ರೆ ಅವ್ರು ಭಾವಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ನೀವು ಅನ್ಕೊಳ್ತಿರೋದು, ತೀರ್ಮಾನ ಮಾಡಿರೋದೀಗ ಅಧಿಕೃತವಾಗಿ ದಾಖಲೆ ಮತ್ತು ಪುಟಗಳಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಟ್ರಸ್ಟ್ ನಡೆಸ್ತಿರೋ ನಮಗೆ ಗೊತ್ತಾಗಲ್ವಾ? ಮೋದಿ ಮಾಡ್ತಿರೋ ಕೆಲಸ, ಯೋಗಿ ಮಾಡ್ತಿರೋ ಕೆಲಸ ಇಲ್ಲ. ಸೇಮ್ ಕಾಂಗ್ರೆಸ್ ಅಥವಾ ಯಾವುದೋ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ, ಅದು ಬಿಜೆಪಿನೇ ಇರಲಿ, ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಪೊಲಿಟಿಕಲ್ ರ್ಯಾಲಿಗಳನ್ನು ಮಾಡ್ತೀರಿ. ಅದು ನಿಮ್ಮ ಪಕ್ಷದ ಕಾರ್ಯಕ್ರಮ. ಸರ್ಕಾರದ ಕಡೆಯಿಂದ ಎಷ್ಟು ನೆರವು ಸಿಗಲ್ವೇ ಅದಕ್ಕೆ ಸಿಗತ್ತೆ ಅಷ್ಟೇ. ಹಾಗಾಗಿ ದಿ ಪ್ರೋಟೋಕಾಲ್ ಡಸ್ ನಾಟ್ ಕಮ್ ಇನ್. ಇಲ್ಲಿ ಪ್ರೋಟೋಕಾಲ್ ಬೇಸ್ ಬರಲ್ಲ. ಇದು ಅದನ್ನ ಅದ್ರ ಪ್ರಕಾರವಾಗಿ ಹೋಗಕ್ಕಾಗಲ್ಲ. ಅದು ಅವರೇ ತೀರ್ಮಾನ, ಟ್ರಸ್ಟ್ ಅವರು ಅವ್ರ ತೀರ್ಮಾನ ಅವ್ರು ಮಾಡಿದ್ದಾರೆ. ಮತ್ತೆ ಬಿಜೆಪಿಗೂ ಇದಕ್ಕೂ ಏನ್ ಸಂಬಂಧ ಅಂತಾರಲ್ಲ ಸರ್, ಭಕ್ತ ಮತ್ತು ದೇವರ ಸಂಬಂಧ ಇಲ್ಲ ಅಂದಿದ್ಮೇಲೆ ನೀವಾರು ಹೋಗ್ಬೇಕಿತ್ತಲ್ಲ. ಸಂಬಂಧ ಇಲ್ಲ, ಬೇಡ ಅವ್ರಿಗೆ ಸಂಬಂಧ ಇಲ್ದಿದ್ಮೇಲೆ ನಿಮಗೇನು ಸಮಸ್ಯೆ ಇತ್ತು? ಒಂದು ಕಡೆ ಇದು ಮೋದಿಯ ಕಾರ್ಯಕ್ರಮವೆಂದು, RSSನ ಕಾರ್ಯಕ್ರಮವೆಂದು, VHPಯ ಕಾರ್ಯಕ್ರಮವೆಂದು, ರಾಜಕೀಯ ಕಾರ್ಯಕ್ರಮವೆಂದು ಅಂತ ಪ್ರಶ್ನೆ ಮಾಡ್ತಾರೆ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. ಇನ್ನೊಂದು ಕಡೆ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಅಂತೀರಿ. ಸಂಬಂಧ ಇಲ್ಲ ಅಂದಮೇಲೆ ಹೋಗಬೇಕಲ್ವೇ? ಇವರು ಸಂಬಂಧ ಇಲ್ಲದೆ ಇರೋರ ಥರ ಇರೋದು. ನೀವು ಯಾಕೆ ಸಂಬಂಧವಿಲ್ಲದೆ ಇರೋಂಗೆ ಇರ್ತೀರಿ? ಆಮೇಲೆ ಅವ್ರ ಸ್ಟ್ಯಾಂಡ್ ಹೇಳಲ್ಲ, ಶಂಕರಾಚಾರ್ಯರದು ಸ್ಟ್ಯಾಂಡ್ ಹೇಳೋದು. ನಿನ್ನೆ ಅದಕ್ಕೆ ನಾನು ಕೇಳಿದ್ದು ಸ್ಟ್ಯಾಂಡನ್ನು. ಜ್ಞಾನವ್ಯಾಪಿ ಮಥುರಾದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು ಹೇಳಪ್ಪ ಮಿಸ್ಟರ್ ಜಿತೇಂದ್ರ ಅವದ್ದೋ ಎಂಥದ್ದೋ ಹೇಳಪ್ಪ ನಿನ್ನ ಸ್ಟ್ಯಾಂಡ್ ಏನು? ಕೋರ್ಟ್ ಸ್ಟ್ಯಾಂಡ್ ಏನಾದ್ರು ಇರಲಿ, ಅದೇನೋ ಇರುತ್ತೆ ಅಂದ್ರೆ ಒಪ್ಕೋಬೇಕಲ್ಲ. ನಿಮ್ಮ ಸ್ಟ್ಯಾಂಡ್ ಏನು ಹೇಳಪ್ಪ? ಯಾರು ಹೇಳಲ್ಲ, ಅದೇ ಹೇಳಲ್ಲ ಅದನ್ನು ಇನ್ನೊಬ್ರು ಸ್ಟ್ಯಾಂಡ್ ಹೇಳ್ತಾ ಹೋಗೋದು. ಇದಕ್ಕೆಲ್ಲ ಮೀನಿಂಗ್ ಇಲ್ಲ, ಈಗಿನ್ನೂ ಅರ್ಥ ಇಲ್ಲ. ಆಗೋಯ್ತು, ಆ ಕಾಲಘಟ್ಟ ಮುಗಿದು ಹೋಗ್ಬಿಟ್ಟಿದೆ. ಈಗ ಆಮೇಲೆ ಇದಕ್ಕೆ ಮಾನ್ಯತೆನೂ ಬೇಕಿಲ್ಲ.
ಇನ್ನು ಅವ್ರು ಯಾರೋ ಪಾಲ್ಗೊಳ್ತಾರಂತೆ, ಅದು ಅವ್ರ ವೈಯಕ್ತಿಕ, ಪಾಲ್ಗೊಳ್ಬೋದು ಬಿಡ್ಬೋದು, ಅದು ಅವ್ರ ಇಷ್ಟ, ಮಾಡಲಿ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಧಾರ್ಮಿಕ ಪ್ರಕ್ರಿಯೆಗಳಲ್ಲಿ ಕಾಮಧೇನು ಅಂದರೆ ಹಸುವಿನ ಇದು ತುಪ್ಪವನ್ನು ಬಳಸಲಾಗ್ತಾ ಇದೆ ಅಂತ ಸಹಜವಾಗಿ ಬಳಸ್ತಾರೆ. ಅದರಲ್ಲಿ ದೀಪ ಹಚ್ಚೋದು ಮೋದಿಯವರು ಅಂತ ಎಲ್ಲರೂ ಹಚ್ತಾರೆ. ಅದ್ರ ಜೊತೆಗೆ ಭಾಳ ದೇಸಿ ತುಪ್ಪ ಎಲ್ಲ ಅಯೋಧ್ಯೆಯಲ್ಲಿ ಇಟ್ಕೊಂಡಿದ್ದಾರೆ. ನೇಪಾಳದಿಂದ ಪವಿತ್ರ ಜಲವನ್ನು ತಂದು ರೆಡಿಗೆ ಇಟ್ಕೊಂಡಿದ್ದಾರಂತೆ. ಈ ಎಲ್ಲವನ್ನು ಕುರಿತು ನನ್ನ ಸಹೋದ್ಯೋಗಿ ಶಬೀರ್ ಒಂದು ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ, ನೋಡೋಣ. ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳ್ಕೊಂಡಿದೆ. ಸದ್ಯಕ್ಕೆ ನಾನು ಕರಸೇವಕಪುರದಲ್ಲಿದ್ದೀನಿ. ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ತುಪ್ಪವನ್ನ ಇಲ್ಲಿ ಸಂಗ್ರಹಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. 16 ನದಿಗಳ ಏನು ಪವಿತ್ರ ನೀರನ್ನ ಅಥವಾ ಜಲವನ್ನ ಇಲ್ಲಿ ಶೇಖರಿಸಿ ನೇಪಾಳದಿಂದ 126ಕ್ಕಿಂತ ಹೆಚ್ಚು ಜನರು ಮೆರವಣಿಗೆ ಮೂಲಕ ತಗೊಂಡ್ಬಂದು ಅಯೋಧ್ಯೆಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಇಲ್ಲಿ ಸದ್ಯಕ್ಕೆ ಇಡ್ಲಾಗಿದೆ. ಇದ್ರ ಜೊತೆಗೆ ನೀವು ನೋಡ್ತಾ ಹೋಗ್ಬೋದು, ಕಣ್ಣು ಹಾಯಿಸಿದಷ್ಟು ತುಪ್ಪದ ಡಬ್ಬಗಳನ್ನ ನಾವು ನೋಡ್ತಾ ಹೋಗ್ಬೋದು. ಎಲ್ಲಾ ಕಡೆಯೂ ಕೂಡ ತುಪ್ಪದ ಡಬ್ಬಗಳನ್ನ ಕೂಡ ಇಲ್ಲಿ ಇಡ್ಲಾಗಿದೆ. ನೀವು ಈ ಒಂದು ಡಬ್ಬದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಾಮಧೇನು ಹಸು ಕೊಟ್ಟಿರುವಂತಹ ತುಪ್ಪ. ಇದು ಅಂದ್ರೆ ಬಹಳಷ್ಟು ಪವಿತ್ರವಾದಂತಹ ತುಪ್ಪ ಇದಾಗಿರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಮಲಲ್ಲನ ಪ್ರತಿಷ್ಠಾಪನೆ ಆದ ಬಳಿಕ, ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಮೊದಲು ಏನು ದೀಪ ಹಚ್ತಾರೆ, ಆ ದೀಪಕ್ಕೆ ಇದೇ ತುಪ್ಪವನ್ನು ಬಳಸ್ತಾರೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿ ಕೊಡ್ತಾರೆ. इसके बारे में बताइए, कामधेनु का घी के बारे में. ये संदीपन मुनि गौशाला राजस्थान जोधपुर से 17 महीने की बच्ची 6 साल से बिना बच्चा दिए दूध दे रही है, जिस दूध का घी बना करके महाराज जी लाए हैं, जिसको कामधेन गाय कहते हैं. और ये सब वही राजस्थान जोधपुर संदीपन मुनि गौशाला का कलश है, जिसमें 6 कुंटल, हाँ सब में घी है, जिसमें 6 कुंटल 30 किलो आया था. ಇದಿಷ್ಟು ಇದನ್ನ ಉಸ್ತುವಾರಿಯಾಗಿ ನೋಡ್ಕೊಳ್ತಾ ಇರುವಂತವ್ರು ಹೇಳೋ ಮಾತು. ಇದೊಂದು ಪವಿತ್ರ ಹಸುವಿನ ಹಾಲಿನಿಂದ ಮಾಡಿದಂತ ತುಪ್ಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಬಳಕೆ ಮಾಡಿಕೊಂಡು ಮೊದಲ ದೀಪವನ್ನು ಹಚ್ಚಬೇಕು ಅನ್ನುವಂಥದ್ದು ನಿರ್ಧಾರ ಆಗಿದೆ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ. ಇನ್ನು ಅಯೋಧ್ಯೆಗೆ ರಾಮನ ಭಕ್ತರು ಮಾತ್ರ ಅಲ್ಲ, ಬಹಳಷ್ಟು ಜನ ಕೂಡ ಬರ್ತಾ ಇದ್ದಾರೆ. ದೇಶ ವಿದೇಶಗಳಿಂದಲೂ ಕೂಡ ಹರಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ರಾಮಾಯಣದಲ್ಲಿ ಉಲ್ಲೇಖ ಆಗಿರುವಂತಹ ಜಟಾಯು ತನ್ನ ಕುಟುಂಬಸ್ಥರ ಸಮೇತವಾಗಿ ಅಯೋಧ್ಯೆಗೆ ಬಂದಿದೆ ಜನರಿಗೆ. ಸರ್, ಆ ಬಗ್ಗೆ ಸ್ಥಳೀಯರು ಅರುಣ್ ಜೊತೆಗೆ 20 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಮೊದಲ ಬಾರಿಗೆ ರಣಹದ್ದುಗಳ ದರ್ಶನ ಆಗ್ತಾ ಇದೆ ಅಂತ ಅಲ್ಲಿ ಜನ ಹೇಳ್ತಿರೋದು. ವಿ ಹ್ಯಾವ್ ನೋ ಐಡಿಯಾ, ನಮಗೆ ಗೊತ್ತಿಲ್ಲ. ಅದಕ್ಕೊಂದಷ್ಟು ದೃಶ್ಯಗಳನ್ನು ರೆಕಾರ್ಡ್ ಮಾಡಿ. ಸಹಜವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಸಣ್ಣ ಸಣ್ಣ ಘಟನೆಗಳು ಮತ್ತು ಕಾಣಿಸುವ ಕೆಲವು ವಿಚಾರಗಳು, ಅವು ಅದಕ್ಕೆ ದೊಡ್ಡ ದೊಡ್ಡ ಅರ್ಥಗಳು ಮತ್ತು ವ್ಯಾಖ್ಯಾನಗಳು ಬರ್ತಾ ಹೋಗುತ್ತೆ. ದಟ್ ಈಸ್ ದಿ ಪವರ್ ಆಫ್ ದ ಇವೆಂಟ್. ಅದು ನಿಜ, ಹೌದು, ಅದು ಇವೆಂಟಿನ ಪವರ್. ನಂತರದ ದಿನಗಳಲ್ಲಿ ಅದಕ್ಕೆ ಬಾಯಿಂದ ಬಾಯಿಗೆ ಇನ್ನಷ್ಟು ಸೇರಿಕೊಂಡು ಅದು ದಂತಕಥೆಯಾಗಿ ರೂಪುಗೊಳ್ಳುತ್ತಾ ಹೋಗುತ್ತೆ. ಅದಕ್ಕೆ ಪ್ರಶ್ನೆಗಳೆಲ್ಲೂ ಇರಲ್ಲ. ಹಾಗಾಗಿ ಅದು ಒಪ್ಪಿತವಾದ ರೀತಿಯಲ್ಲಿ ಮುಂದೆ ಸಾಗಬಿಡುತ್ತೆ. ಇದು ಇರಬಹುದು ಅಥವಾ ಇಲ್ಲದಿರಬಹುದು, ನಮಗಂತೂ ಗೊತ್ತಿಲ್ಲ. ಬಟ್ ನನ್ನ ಸಹೋದ್ಯೋಗಿ ಕಳಿಸ್ಕೊಟ್ಟಿರೋ ವರದಿನಲ್ಲಿ ಅರುಣ್ಣು ಇದನ್ನು ಸ್ಥಳೀಯರು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್, ನೋಡ. ಊರಿನಲ್ಲಿ ಜಟಾಯು ಬಂದಿದ್ದ ಅನ್ನುವಂತಹ ವಿಶ್ವಾಸ, ನಂಬಿಕೆ ಇಲ್ಲಿವರೆಗಿದೆ. ಅದಕ್ಕೆ ತಕ್ಕಂತೆ ಸಾಕ್ಷಿಗಳು ಇದೆ. ಮೊಬೈಲ್ ಅಲ್ಲಿ ವಿಡಿಯೋ ಕೂಡ ಅವರು ಮಾಡ್ಕೊಂಡಿದ್ದಾರೆ. ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಮರ ಏನಿದೆ, ಈ ಮರದಲ್ಲೇನೆ ಸರಿಸುಮಾರು ಒಂದು 9 ರಿಂದ 10 ದಿನಗಳವರೆಗೂ ಕೂಡ ಅವು ಇಲ್ಲಿ ಇದ್ವು ಅನ್ನುವಂಥದ್ದನ್ನು ಹೇಳ್ತಾರೆ. ಅದರ ವಿಡಿಯೋಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ತುಂಬಾ ಪ್ರಯತ್ನ ಪಟ್ವಿ, ಎಲ್ಲಿದ್ದಾವೆ, ಅದರ ಸುತ್ತಮುತ್ತಲು ಬೇರೆ ಹಳ್ಳಿಗಳಲ್ಲಿ ಎಲ್ಲಾದ್ರೂ ಸಿಗುತ್ತಾ ಏನು ಅಂತ ಹೇಳಿ. ಅವ್ರು ಹೇಳ್ತಾ ಇದ್ದಂಥದ್ದು ಇಲ್ಲಿ 15-20 ವರ್ಷಗಳ ಹಿಂದೆ ಇದ್ದಂಥದ್ದು ಈಗ ಏಕಾಏಕಿಯಾಗಿ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಏನು, ಏನಾದ್ರೂ ಒಂದು ಕಾರಣ ಬೇಕಲ್ಲ. ಅವರನ್ನ ಮಾತನಾಡಿಸೋಣ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ ನೋಡೋಣ. ಅವರ ಮನೆ ಮೇಲ್ಗಡೆ ಕೂಡ ತುಂಬಾ ಹಾರಾಡಿದ್ವಂತೆ, ಅವರು ಕೂಡ ವಿಡಿಯೋ ಮಾಡಿದ್ದಾರೆ. ಮಾತನಾಡಿಸೋಣ. ಸರ್ ನಮಸ್ತೆ. नमस्कार सर, कितने दिन के पहले आए थे यहाँ पे? तकरीबन 15 दिन हो गया, 15 से 17 दिन के आसपास. कितने थे इसमें? 15 उड़ते हुए नजर आए थे और कुछ उड़ गए थे, उसमें से लगभग 7-8 बच्चे थे. जी. पहले कभी आया था यहाँ पे? नहीं, 15-20 सालों में कभी नहीं आए थे. ಓಕೆ. ಸೊ ಇದಿಷ್ಟು ಇವರ ಮಾತುಗಳು. ನಾವು ಕೂಡ ರಾಮ ಭಕ್ತರೇ, ನಮಗೂ ಕೂಡ ನಂಬಿಕೆ ವಿಶ್ವಾಸ ಇದೆ. ಸೊ ನಾವು ರಾಮ ಭಕ್ತರಾಗಿರೋದ್ರಿಂದ ಜಟಾಯುನೇ ಬಂದಿರಬಹುದು ಅನ್ನುವಂಥ ವಿಶ್ವಾಸ ಅವರಲ್ಲಿದೆ. ಕ್ಯಾಮರಾ ಪರ್ಸನ್ ಸುಬ್ರೀತ್ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ಅಯೋಧ್ಯ. ಆಲ್ ರೈಟ್, ನಾನು ಅದಕ್ಕೆ ಹೇಳೋದು, ನಂಬಿಕೆಗಳ ಮುಂದೆ ಕೆಲವೊಮ್ಮೆ ತರ್ಕ
ಲಾಜಿಕ್ಕು ಕೆಲಸ ಮಾಡೋಕ್ಕಾಗಲ್ಲ. ವಿಪರೀತವಾದ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹೋದರೆ ಪ್ರಶ್ನೆಗಳು ಉದ್ಭವವಾಗೋದು ಬಹಳ ಸಹಜ ಕೂಡ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ, ಬಹಳ ಸಹಜವಾಗೇ ಬರುತ್ತೆ. ಹಾಂ ಸರ್, ಬಹಳಷ್ಟು ದೇವಸ್ಥಾನಗಳ ಹತ್ರ ಈ ಮಂಗಗಳನ್ನ ನಾವು ನೋಡ್ತೀವಿ ಸರ್, ಅದು ಹಣ್ಣಿಗೋಸ್ಕರ ಬರುತ್ತೆ ಅನ್ಬೋದು. ಇಲ್ಲಿಯೂ ಅದನ್ನ ಲಿಂಕ್ ಮಾಡ್ಬೋದು. ಜಟಾಯುನ ಬಂದಾಗ ನಾನು ಹೇಳ್ತಿದ್ದೀನಲ್ಲ, ಎವ್ರಿಥಿಂಗ್ ಅವುಗಳು ನಡೆದಾಗ ಅದನ್ನು ಯಾವ ದೃಷ್ಟಿಕೋನದಲ್ಲಿ ನೀವು ನೋಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಹೋಗ್ತಾ ಇರುತ್ತೆ ಎಲ್ಲ. ದ್ಯಾಟ್ ಈಸ್ ದಿ ಪವರ್ ಆಫ್ ನಂಬಿಕೆ. ಅದು ನಂಬಿಕೆ. ರಾಮಾಯಣ ಮತ್ತು ಮಹಾಭಾರತದ ಆಳ ಏನಿದೆ ನಂಬಿಕೆಯ ವಿಚಾರದಲ್ಲಿ ಅಂತಂದರೆ ಅದನ್ನು ಅಲುಗಾಡ್ಸೋಕ್ಕಾಗಲ್ಲ ಅಂತ ನಾನು ಅದಕ್ಕೆ ನಿಮ್ಗೆ ಹೇಳೋದು. ಅಷ್ಟು ಗಟ್ಟಿ ಅದು ಆಗಲ್ಲ, ಅದು ಕಷ್ಟ ನಿಮ್ಗೆ ಅಲ್ಲಾಡ್ಸೋದು. ಅದನ್ನು ಬೇರೆದೇನು ಬೇಕಾದ್ರೂ ಮಾಡ್ಕೋಬೋದು ನೀವುಗಳು, ಅದನ್ನು ಅಲ್ಲಾಡ್ಸೋಕ್ಕಾಗಲ್ಲ ನಿಮ್ಮ ಕೈಲಿ. ಹಾಗಾಗಿ ಈ ಥರದ ಎಲ್ಲ ಪ್ರಕರಣಗಳೇನಾಗುತ್ತೆ, ನಾವು ಅದನ್ನು ಯಾವ ರೀತಿಯಲ್ಲಿ ನೋಡ್ತೀವಿ ಅನ್ನೋದ್ರ ಮೇಲೆ, ಓಕೆ, ನಮ್ಮ ದೃಷ್ಟಿಕೋನದ ಮೇಲೆ ಹೋಗುತ್ತೆ. ದೃಷ್ಟಿಕೋನ ಅಷ್ಟೇ. ನಮ್ಮಲ್ಲಿ ತಿಥಿ ಕಾರ್ಯಗಳು ನಡೆದಾಗ ಕಾಗೆ ಬಂತು ಅನ್ನೋದನ್ನು ನಂಬುವುದು, ಈ ಥರದೆಲ್ಲ ಇದೆ. ಯಾವುದೋ ಒಂದು ಹನುಮಾನ ಗುಡಿಯ ಒಳಕ್ಕೆ ಒಂದು ಕೋತಿ ಮಂಗ ಹೋಗಿ ಹೊರಕ್ಕೆ ಬಂತು ಅಂತಂದರೆ ಅದನ್ನು ನೋಡುವ ದೃಷ್ಟಿಕೋನ ಏನೇ ಅದು ಅವ್ರಿಗೆ ಬಿಟ್ಟಿದ್ದು. ಈಗ ಸದ್ಯಕ್ಕೆ ನಮಗಿರೋದು ಒಂದೇ, ಅದು ವಿರಾಮ ತಗೊಂಡು ವಾಪಸ್ ಬರಬೇಕು. ಬಂದ ಮೇಲೆ ಮಂತ್ರಿ ರಾಜಣ್ಣ ಅವರ ಟೆಂಟ್ ಸಿನಿಮಾ ನೋಡೋಣ.